ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಇ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 24, 25, 26 ಡಿಸೆಂಬರ್ 2021ಕ್ಕೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಯಾರಾದರೂ ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸೆಷನ್ ಕಡೆಗೆ ನಮ್ಮನ್ನು ಗಮನ ಹರಿಸುವ. ಹಾಗೆಯೇ ಈ ವಿಡಿಯೋಗೆ ಸಂಬಂಧಿಸಿದ PPT ಅಥವಾ PDF ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿರುವಂತಹ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ಕೂಡ ನೀವು ಮಾಹಿತಿಯನ್ನು ಪಡ್ಕೊಬಹುದು. ಸೊ ಇವತ್ತಿನ ಸೆಷನ್ ಅನ್ನು ಪ್ರಾರಂಭ ಮಾಡುವ ಅದಕ್ಕಿಂತ ಮುಂಚೆ ಕಳೆದ ವಿಡಿಯೋಗೆ ಸಂಬಂಧಿಸಿದ ಕ್ವೆಶನ್ಸ್ಗಳು. ವಿಚ್ ಇಸ್ ದ ಲಾಂಗೆಸ್ಟ್ ಡೇ ಅಂಡ್ ದ ಶಾರ್ಟೆಸ್ಟ್ ನೈಟ್ ಇನ್ ಇಂಡಿಯಾ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಜೂನ್ 21. ಹಾಗೆಯೇ ವಿಚ್ ಇಸ್ ದ ಓಲ್ಡೆಸ್ಟ್ ಅವೈಲಬಲ್ ಟೆಕ್ಸ್ಟ್ ಆಫ್ ತಮಿಳ್ ಲಿಟ್ರೇಚರ್? ಸೊ ಇದಕ್ಕೆ ಕರೆಕ್ಟ್ ಉತ್ತರ ತೊಲ್ಕಾಪಿಯಂ ಅಂತ ಹೇಳಿಬಿಟ್ಟು. ಹಾಗೆಯೇ ಬಾಂಗ್ಲಾದೇಶದೊಂದಿಗೆ ಭಾರತದ ಎಷ್ಟು ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ? ಸೊ ಟೋಟಲ್ 5. ಪಶ್ಚಿಮ ಬಂಗಾಳ, ಮೇಘಾಲಯ, ಮಿಜೋರಾಂ, ತ್ರಿಪುರಾ ಮತ್ತು ಅಸ್ಸಾಂ. ಹಾಗೆಯೇ ಅಸೈನ್ಮೆಂಟ್ ಅಂತ ಒಂದಿತ್ತು. ಕ್ರಿಸ್ಮಸ್ ಬೇಸಿಗೆಯಲ್ಲಿ ಬೀಳುವ ಯಾವುದೇ 4 ದೇಶಗಳನ್ನು ಹೆಸರಿಸಿ. ನೇಮ್ ಎನಿ 4 countries where Christmas falls in summer. ಸೊ ಡೆಫಿನೆಟ್ಲಿ ಸದರ್ನ್ ಹೆಮಿಸ್ಫಿಯರ್ನ ದೇಶಗಳಂದರೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಬೊಲಿವಿಯಾ, ಸೌತ್ ಆಫ್ರಿಕಾ, ಅರ್ಜೆಂಟೀನಾ, ಮಡಗಾಸ್ಕರ್. All these countries which are there in southern hemisphere, they celebrate Christmas or it is Christmas in summer for them. ಸೊ ಇದು ಈ ಅಸೈನ್ಮೆಂಟ್ಗೆ ಸಂಬಂಧಿಸಿದ ಉತ್ತರ. ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಇದಕ್ಕೆ ಸರಿ ಉತ್ತರವನ್ನು ನೀವು ನೀಡಿದ್ದೀರಾ. ಸೊ ನಿಮಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್. ಸೊ ಹೀಗೇನೆ ನಿಮ್ಮ ಹುರುಪು, ನಿಮ್ಮ ಸ್ಪಿರಿಟ್ ಹೀಗೇನೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕ್ವೆಶನ್ಸ್ ಕಡೆಗೆ ನಮ್ಮ ಗಮನ ಹರಿಸುವ. ಈಗ ಚುನಾವಣಾ ಕಾನೂನು ತಿದ್ದುಪಡಿ ಮಸೂದೆ 2021 ಉಭಯ ಸದನಗಳಲ್ಲಿ ಅದು ಅಂಗೀಕರಿಸಲಾಯಿತು. ಈ ಕೆಳಗಿನವುಗಳಲ್ಲಿ ಯಾವುದು ಮಸೂದೆಯ ಪ್ರಮುಖ ತಿದ್ದುಪಡಿ ಅಲ್ಲ? So Election Amendment Bill 2021 was passed in both the houses. Which of the following is not the key amendment of the bill? So ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ. ಅಂದರೆ ಇಟ್ ಪ್ರೊವೈಡ್ಸ್ ಫಾರ್ ಲಿಂಕಿಂಗ್ ಆಫ್ ಎಲೆಕ್ಟೋರಲ್ ರೋಲ್ ವಿತ್ ದ ಪಾನ್ ನಂಬರ್. ಸೊ ಇದು ಮತದಾರರ ಪಟ್ಟಿಯನ್ನು ಪಾನ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡಲು ಒದಗಿಸುವಂತ ಯಾವುದೇ ರೀತಿಯ ಇರಾದೆ ಈ ಮಸೂದೆಯಲ್ಲಿ ಇಲ್ಲ. ಸೊ ಹಾಗಾಗಿ ಇದರರ್ಥ ಉಳಿದ ಮೂರು ವಿಚಾರಗಳು ಈ ಒಂದು ಮಸೂದೆಯಲ್ಲಿ ಅಡಕಗೊಂಡಿವೆ. ಅಂದ್ರೆ ಮಸೂದೆಯು ಮತದಾರ ಪಟ್ಟಿಗಳ ಪರಿಷ್ಕರಣೆಗೆ ಅರ್ಹತಾ ದಿನಾಂಕಗಳ ಸಂಖ್ಯೆಯನ್ನು ವರ್ಷಕ್ಕೆ 1 ರಿಂದ 4ಕ್ಕೆ ಅದು ಹೆಚ್ಚಿಸುತ್ತದೆ. ಅಂದ್ರೆ ಏನ್ ಇದರ ಅರ್ಥ ಅಂದ್ರೆ ನಿಮ್ಗೆ ಇಲ್ಲಿ ಗೊತ್ತಿರಬಹುದು, ಮಸೂದೆಯು ಮತದಾರರ ಪಟ್ಟಿಗಳ ಪರಿಷ್ಕರಣೆಗೆ ಅರ್ಹತಾ ದಿನಾಂಕಗಳ ಸಂಖ್ಯೆ ವರ್ಷಕ್ಕೆ 1 ರಿಂದ 4ಕ್ಕೆ ಹೆಚ್ಚಿದೆ. ಅಂದ್ರೆ ಈಗ ಪ್ರಸ್ತುತ ಪ್ರತಿ ವರ್ಷ ಜನವರಿ 1 ಅರ್ಹತಾ ದಿನಾಂಕವಾಗಿದೆ. ಅಂದ್ರೆ ಆಸ್ ಆಫ್ ಜಾನ್ವರಿ 1 ಆ ವರ್ಷಕ್ಕೆ ಸಂಬಂಧಿಸಿದಾಗೆ ನಾವು ವ್ಯಕ್ತಿಗಳ ಒಂದು ಅರ್ಹತಾ ಒಂದು ದಿನಾಂಕವನ್ನು ಪರಿಗಣಿಸುವಂಥದ್ದು, ಅವರ ಏಜ್ ಅನ್ನು ಲೆಕ್ಕ ಮಾಡಲಿಕ್ಕೆ. ಆದ್ರೆ ಇನ್ನು ಮುಂದೆ ಪ್ರತಿ ವರ್ಷ ಆ ದಿನದಂದು ಅಥವಾ ಅದಕ್ಕೂ ಮೊದಲು 18 ವರ್ಷ ತುಂಬುವವರು ಮಾತ್ರ ಮತದಾರರಾಗಲು ಅರ್ಹರಾಗಿರುತ್ತಾರೆ ಆಸ್ ಆನ್ ಜಾನ್ವರಿ 1. ಆದ್ರೆ ಇನ್ನು ಮುಂದೆ ಈ ಹೊಸ ಸೇರ್ಪಡೆಯಿಂದಾಗಿ ಏಪ್ರಿಲ್ 1, ಜುಲೈ 1 ಮತ್ತು ಅಕ್ಟೋಬರ್ 1. ಸೊ ಜನವರಿ 1ರ ಜೊತೆಯಲ್ಲಿ 4 ಬಾರಿ ಇದಕ್ಕೆ ಅವಕಾಶ ಉಂಟು. ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ 1 ಆಸ್ ಆನ್ ಜುಲೈ 1 ಅಂಡ್ ಆನ್ ಅಕ್ಟೋಬರ್ 1 ಸೇರಿಸಲು ತಿದ್ದುಪಡಿಯನ್ನು ಮಾಡಲಾಗಿದೆ. ಆದ್ದರಿಂದ ಸೇರ್ಪಡೆಗಾಗಿ ಅರ್ಜಿಸಲು ವರ್ಷಾಂತ್ಯದವರೆಗೆ ಯಾರು ಕಾಯಬೇಕಾಗಿಲ್ಲ. ಓಕೆ, ಅದು ಒಂದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ ಕಾನೂನುಗಳನ್ನು ಲಿಂಗ ತಟಸ್ಥಗೊಳಿಸಲು ಮಸೂದೆಯು ಹೆಂಡತಿ ಎಂಬ ಪದವನ್ನು ಸಂಗಾತಿ ಎಂದು ಬದಲಾಯಿಸುತ್ತದೆ. ಸೊ ದ ಬಿಲ್ ರಿಪ್ಲೇಸಸ್ ದ ವರ್ಡ್ ವೈಫ್ ಟು ಸ್ಪೌಸ್ ಟು ಮೇಕ್ ದ ಲಾಸ್ ಜೆಂಡರ್ ನ್ಯೂಟ್ರಲ್. ಸೊ ಲಿಂಗ ಸಮಾನತೆಯನ್ನು ತರುವಂತ ಅಥವಾ ಲಿಂಗ ಸಮಾನತೆ ಅಂತಲ್ಲ, ಲಿಂಗ ತಟಸ್ಥತೆಯನ್ನು ತರುವಂತ ಒಂದು ಉದ್ದೇಶದಿಂದ ಈ ಮಸೂದೆಯಲ್ಲಿ ಈ ಒಂದು ಕೂಡ ಅವಕಾಶವನ್ನು ಮಾಡಿದ್ದಾರೆ. ಅಂದ್ರೆ ಹೆಂಡತಿ ಅಂತ ಹೇಳುವಂತ ಪದಗಿಂತ ಸಂಗಾತಿ ಅಂತ ಹೇಳುವಂತ ಪದ. ದ ಬಿಲ್ ರಿಪ್ಲೇಸಸ್ ದ ವರ್ಡ್ ವೈಫ್ ಟು ಸ್ಪೌಸ್ ಟು ಮೇಕ್ ದ ಲಾಸ್ ಜೆಂಡರ್ ನ್ಯೂಟ್ರಲ್. ಹಾಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಮತದಾರರ ಪಟ್ಟಿಯನ್ನು ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡಲು ಇದು ಒದಗಿಸ್ತದೆ. ಓಕೆ, ಸೊ ಈ ಮೂರನ್ನು ಕೂಡ ಇದಕ್ಕೆ ಅವಕಾಶ ಇದೆ ಹೊಸದಾಗಿರುವಂತಹ ಈ ಒಂದು ಮಸೂದೆಯಲ್ಲಿ. ಸೊ ಆಧಾರ್ ಸಂಖ್ಯೆ, ಸೊ ಇದರಲ್ಲಿ ಅಂದ್ರೆ ಬೋಗಸ್ ಅಥವಾ ರೆಪ್ಲಿಕೇಶನ್ ಆಗುವುದನ್ನು ಇದು ತಡೆಯುವಂತ ಒಂದು ಪ್ರಯತ್ನ ಇದು. ಆಧಾರ್ ಲಿಂಕಿಗೆ ಎಲೆಕ್ಟೋರಲ್ ರೋಲ್ ಲಿಂಕ್ ಮಾಡುವಂತ ಒಂದು ಪ್ರಯತ್ನದಿಂದಾಗಿ. ಸೊ ಅದು ಕೂಡ ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ
ಮತದಾರರ ಪಟ್ಟಿಯಲ್ಲಿರುವಂತಹ ವಿವರಗಳೊಂದಿಗೆ ದೇಶದ ಪ್ರತಿಯೊಬ್ಬ ನಿವಾಸಿಗಳ ವಿಶಿಷ್ಟ ಗುರುತಿನ ಸಂಖ್ಯೆಗಳನ್ನು ಒಳಗೊಂಡಿರುವಂತಹ ಆಧಾರ್ ಡೇಟಾಬೇಸ್ ಅನ್ನು ಲಿಂಕ್ ಮಾಡುವ ಮೂಲಕ ಮತದಾರರ ಗುರುತನ್ನು ಪರಿಶೀಲಿಸುವಂತಹ ಆಲೋಚನೆ ಇದೆ ಹಾಗೂ ಇದರಿಂದಾಗಿ ಇದು ನಕಲಿ ಮತದಾರರು ನಾಗರಿಕರಲ್ಲದವರನ್ನು ತಪ್ಪಾಗಿ ಮತದಾರರಾಗಿ ಸೇರಿಸುವುದು ಮತ್ತು ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಇರುವವರನ್ನು ಹೊರಹಾಕಲು ಇದು ಸಹಾಯ ಮಾಡುತ್ತದೆ. ಸೊ ಇದು ಪ್ರಮುಖವಾಗಿರುವಂತ 3 ವಿಶೇಷ ರೀತಿಯ ಕೆಲವೆಲ್ಲ ಒಂದು ತಿದ್ದುಪಡಿಗಳು. ಓಕೆ, ರಿಲೇಟೆಡ್ ಟು ದ ಜೆಂಡರ್ ನ್ಯೂಟ್ರಾಲಿಟಿ, ಹಾಗೇನೆ ರಿವಿಷನ್ ಆಫ್ ಎಲೆಕ್ಟ್ರಾಲ್ಸ್ ಫ್ರಮ್ 1 ಸೀಕ್ವೆನ್ಸ್ ಟು 4 per year, ಹಾಗೇನೆ ದ ಲಿಂಕಿಂಗ್ ಆಫ್ ಎಲೆಕ್ಟ್ರಾಲ್ ರೋಲ್ ವಿತ್ ಆಧಾರ್ ನಂಬರ್. ಅದರಲ್ಲಿ ಪಾನ್ ನಂಬರ್ ಲಿಂಕೇಜ್ಗೆ ಸಂಬಂಧಿಸಿದಾಗಿ ಯಾವುದೇ ರೀತಿಯ ಆ ಒಂದು ತಿದ್ದುಪಡಿಯಲ್ಲಿ ಅವಕಾಶ ಇಲ್ಲ. ಸೊ ಈ ಪ್ರಶ್ನೆಯಲ್ಲಿ ನಾವು ಕೇಳಿರೋದು ಅದನ್ನೇ, ಈ ಕೆಳಗಿನಲ್ಲಿ ಯಾವ ಮಸೂದೆಯ ಪ್ರಮುಖ ತಿದ್ದುಪಡಿ ಅಲ್ಲ ಅಂತ ಹೇಳುವುದಕ್ಕೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಈಗ ಎರಡನೇ ಪ್ರಶ್ನೆ, ಫ್ರಾಮ್ ದ ಫಾಲೋಯಿಂಗ್ ಇನ್ಸಿಡೆಂಟ್ಸ್ ಐಡೆಂಟಿಫೈ ದಿಸ್ ಲೀಡರ್ ಫ್ರಾಮ್ ದ ನ್ಯಾಷನಲ್ ಮೂವ್ಮೆಂಟ್. ಅಂದ್ರೆ ಈ ಕೆಳಗಿನ ಘಟನೆಗಳಿಂದ ಈ ರಾಷ್ಟ್ರೀಯ ಚಳುವಳಿಯ ನಾಯಕರನ್ನು ಹೆಸರಿಸಿ ಅಥವಾ ಗುರುತಿಸಿ. In the year 1908 he was arrested due to his involvement in the Alipur bomb case. 1908ರಲ್ಲಿ ಆಲಿಪುರ ಬಾಂಬ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಅವರನ್ನು ಬಂಧಿಸಲಾಯಿತು. ಹಾಗೂ ಎರಡನೇ ಸ್ಟೇಟ್ಮೆಂಟ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಹಿಸ್ ವರ್ಕ್ಸ್ ಆರ್ ಸಾವಿತ್ರಿ, ಲೈಫ್ ಡಿವೈನ್, ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್. ಸೊ ಇವರು ಬರೆದಂತಹ ಕೃತಿಗಳು ಸಾವಿತ್ರಿ, ಲೈಫ್ ಡಿವೈನ್, ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್. ಸೊ ಇವರು ಯಾರು? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಅರಬಿಂದೋ ಘೋಷ್. ಸೊ ಅರಬಿಂದೋ ಘೋಷ್ಗೆ ಸಂಬಂಧಿಸಿದ ಇವೆಲ್ಲ 2 ಸ್ಟೇಟ್ಮೆಂಟ್ಗಳು. ಸೊ ಅರಬಿಂದೋ ಘೋಷ್ ಬಗ್ಗೆ ತಿಳಿಯುವುದಂತ ಹೇಳಿದ್ರೆ, ಇವರು ಶ್ರೇಷ್ಠ ಒಂದು ರೀತಿಯ ಸಮಾಜ ಜೀವಿ ಅಂತ ಹೇಳ್ಬೋದು ಹಾಗೂ ಶ್ರೇಷ್ಠ ವ್ಯಕ್ತಿಯವರು ಕೂಡ. ಇವರು 15ನೇ ಆಗಸ್ಟ್ 1872ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಹಾಗೂ ಬಂದೇ ಮಾತರಂ ಅಂತ ಹೇಳುವಂತ ಒಂದು ಇಂಗ್ಲಿಷ್ ದಿನಪತ್ರಿಕೆಯನ್ನು ಕೂಡ ಇವರು 1905ರಲ್ಲಿ ಶುರು ಮಾಡ್ತಾರೆ. 1902ರಿಂದ 1910ರವರೆಗೆ ಅವರು ಆಕ್ಟಿವ್ ಆಗಿ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಇವರ ಒಂದು ಪೊಲಿಟಿಕಲ್ ಇಂಟರ್ವೆನ್ಷನ್ ಇಂದಾಗಿ ಇವರನ್ನು ಇಂಪ್ರಿಸನ್ ಮಾಡ್ತಾರೆ. 1908ಅಲ್ಲಿ ಆಲಿಪುರ್ ಬಾಂಬ್ ಕೇಸ್ನ ಒಂದು ಕಾರಣದಿಂದಾಗಿ, ಅವರ ಇನ್ವಾಲ್ವ್ಮೆಂಟ್ ಇಂದಾಗಿ ಅವರನ್ನು ಕಾರಾಗೃಹ ವಿಧಿಸ್ತಾರೆ. ಹಾಗೆ 2 ವರ್ಷಗಳ ನಂತರ ಅವರು ಪಾಂಡಿಚೇರಿ, ಇಲ್ಲಿ ಅಂದ್ರೆ ಫ್ರೆಂಚ್ ಕಾಲನಿ ಆಗಿತ್ತದು. ಸೊ ಅಲ್ಲಿ ಅವರು ಆಶ್ರಯವನ್ನು ಪಡ್ಕೊಂಡು ತಮ್ಮ ಮುಂದಿನ ಜೀವಿತಾವಧಿಯನ್ನು ಅಲ್ಲಿ ಅವರು ಕಳೀತಾರೆ. ಸೊ ಅಲ್ಲಿ ಕಳೆದಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಆಧ್ಯಾತ್ಮಿಕತೆಗೆ ಅವರು ಹೆಚ್ಚಾಗಿ ಅವರು ವಾಲ್ತಾರೆ. ಹಾಗೂ ಇಂಟಗ್ರಲ್ ಯೋಗ ಮತ್ತು ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕ ಮಹತ್ವಕ್ಕೆ ಅವರು ಹೆಚ್ಚಾಗಿ ಒತ್ತನ್ನು ಕೊಡ್ತಾರೆ. ಸೊ ಅಲ್ಲಿ ಅವರು ಅರಬಿಂದೋ ಆಶ್ರಮ ಅಂತ ಹೇಳುವಂತ ಒಂದು ವಿಶಿಷ್ಟ ಆಶ್ರಮವನ್ನು 1926ರಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅಲ್ಲಿ ಅವರದೇ ಆದ ರೀತಿಯ ಸ್ಪಿರಿಚುವಲ್ ಸೀಕರ್ಸ್ ಮತ್ತು ಫಾಲೋವರ್ಸ್ ಅವರಿಗೆ ಬಹಳಷ್ಟು ಇದ್ರು. ಹಾಗೇನೆ ಕೆಲವೆಲ್ಲ ಕೃತಿಗಳನ್ನು ಕೂಡ ಅವರು ರಚಿಸಿದ್ದಾರೆ. ಲೈಕ್ ಸಾವಿತ್ರಿ, ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಲಾಂಗೆಸ್ಟ್ ಎಪಿಕ್ ಪೋಯಮ್ ಇನ್ ಇಂಗ್ಲಿಷ್. ಹಾಗೇನೆ ನ್ಯೂ ಲ್ಯಾಂಪ್ಸ್ ಫಾರ್ ಓಲ್ಡ್, ದ ಲೈಫ್ ಡಿವೈನ್, ದ ಆರ್ ಆಫ್ ಗಾಡ್. ಸೊ ಈ ಎಲ್ಲ ಕೃತಿಗಳನ್ನು, ಮಹತ್ತರವಾದ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಬರುವಂಥದ್ದು, ಈ ವಿಷಯ ಅರಬಿಂದೋ ಘೋಷ್ ಅವರ ಬಗ್ಗೆ ಯಾಕೆ ನಾವು ಪ್ರಶ್ನೆ ಹಾಕೊಂಡಿದ್ದೇವೆ ಅಂತ ಹೇಳಿದ್ರೆ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿರುವಂತಹ ಈ ಒಂದು 24 ಡಿಸೆಂಬರ್ಗೆ ಸಂಬಂಧಿಸಿದ ಇದೊಂದು ವಿಷಯ. ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿರುವಂತಹ ಶ್ರೀ ನರೇಂದ್ರ ಮೋದಿ ಅವರು 53 ಸದಸ್ಯರನ್ನೊಳಗೊಂಡಂತಹ ಒಂದು ಅತ್ಯುನ್ನತ ಮಟ್ಟದ ಒಂದು ಸಮಿತಿಯನ್ನು ರಚಿಸಿದ್ದಾರೆ. ಸೊ ಈ ಸಮಿತಿಯನ್ನು ಯಾತಕ್ಕೋಸ್ಕರ ರಚಿಸಿದ್ದಾರೆ ಅಂತ ಹೇಳಿದ್ರೆ, ಶ್ರೀ ಅರಬಿಂದೋ ಅವರ 150ನೇ ಜನ್ಮ ಶತಮಾನೋತ್ಸವವನ್ನು ಉತ್ಕೃಷ್ಟ ರೀತಿಯಲ್ಲಿ ಬಿಫಿಟಿಂಗ್ ಮ್ಯಾನರ್ ಅಲ್ಲಿ ಆಚರಿಸುವಂತಹ ಸಿದ್ಧತೆಗೆ ಅನುಸಾರವಾಗಿ ಈ ಒಂದು 53 ಸದಸ್ಯರನ್ನೊಳಗೊಂಡಂತಹ ಒಂದು ಅತ್ಯುನ್ನತ ಲೆವೆಲ್ನ ಒಂದು ಕಮಿಟಿಯನ್ನು ಅವರು ರಚಿಸಿದ್ದಾರೆ. ಸೊ 2022 ಏನಿದೆ, ಇದು ಶ್ರೀ ಅರಬಿಂದೋ ಅವರ 150ನೇ ಬರ್ತ್ ಆನಿವರ್ಸರಿ ವರ್ಷ ಆಗಿರ್ತದೆ. ಓಕೆ, ಈಗ 3ನೇ ಪ್ರಶ್ನೆ, ಸಿಕಲ್ ಸೆಲ್ ಎನೇಮಿಯಾ ಇಸ್ ವಿಚ್ ಟೈಪ್ ಆಫ್ ಡಿಸಾರ್ಡರ್? ಸಿಕಲ್ ಸೆಲ್ ಎನೇಮಿಯಾ ಇದು ಯಾವ ರೀತಿಯ ಒಂದು ಅಸ್ವಸ್ಥತೆಯಾಗಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ಇದೊಂದು ಆನುವಂಶಿಕ ಕಾಯಿಲೆಯಾಗಿದೆ. ಸೊ ಇದು ಸಿಕಲ್ ಸೆಲ್ ಎನೇಮಿಯಾ ಅಂತ ಹೇಳಿದ್ರೆ ಆನುವಂಶಿಕವಾಗಿರುವಂತಹ ಒಂದು ಡಿಸಾರ್ಡರ್ ಅಥವಾ ಕಾಯಿಲೆಯಾಗಿದ್ದು,
ಇದು ಕೆಂಪು ರಕ್ತ ಕಣಗಳಿಗೆ ಸಂಬಂಧಿಸಿದ ಒಂದು ಕಾಯಿಲೆ ಆಗಿದೆ. ಸೊ ಇಲ್ಲಿ ಸಿಕ್ಕಲ್ ಅಂತ ಹೇಳಿದ್ರೆ ಕುಡುಗೋಲು ಅಂತ ಹೇಳ್ತಾರಲ್ಲ, ಈ ಕೆಂಪು ರಕ್ತ ಕಣಗಳು ಏನು ಈ ರೀತಿಯಾಗಿರ್ತದೆ, ಎಪಿಥೀಲಿಯಲ್ ಡಿಸ್ಕ್ ಶೇಪ್ಡ್ ಆಗಿರ್ತದೆ, ಅದು ಇಲ್ಲಿ ಈ ರೀತಿಯಾಗಿ ಸಿಕ್ಕಲ್ ಶೇಪ್ಡ್ ರೀತಿಯಲ್ಲಿ ಅದು ಮಾರ್ಪಾಡಾಗುವಂಥದ್ದು. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಸರಿಯಾದ ಪ್ರಮಾಣದಲ್ಲಿ ಆಮ್ಲಜನಕ ಇರ್ಬೋದು ಮತ್ತು ಅದನ್ನು ಕೋಶಗಳಿಗೆ ತಲುಪಿಸುವಲ್ಲಿ ಇಲ್ಲಿ ವಿಫಲಗೊಳ್ತದೆ. ಸೊ ಹಾಗಾಗಿ ವ್ಯಕ್ತಿ ಸಿಕ್ಕಾಪಟ್ಟೆ ಒಂದು ಹೀನತೆಗೆ ಒಳಗಾಗ್ತಾನೆ. ಸೊ ಇದು ಆಗ್ಲೇ ಹೇಳಿದಾಗೆ ಇದೊಂದು ಅನುವಂಶೀಯ ಕಾಯಿಲೆಯಾಗಿದ್ದು, ಈಗ ಬೇರೆ ರೀತಿಯ ರಕ್ತಹೀನತೆ ಅಂತ ಹೇಳಿದ್ರೆ ಹೆಚ್ಚಾಗಿ ಈ ಜಂತು ಹುಳಗಳಿಂದ ಮತ್ತು ಕಬ್ಬಿಣಾಂಶದ ಕೊರತೆಗಳಿಂದೆಲ್ಲ ಬರುವಂಥದ್ದು. ಬಟ್ ಸಿಕಲ್ ಸೆಲ್ ಎನೇಮಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರೋಗಿಗಳಲ್ಲಿ ಈ ಒಂದು ಕೆಂಪು ರಕ್ತ ಕಣಗಳಲ್ಲಿರುವಂಥ ಈ ಒಂದು ಹುಟ್ಟಿನಿಂದಲೇ ಆಗಿರುವಂಥ ಒಂದು ನ್ಯೂನ್ಯತೆ, ಅದೇನು ಈ ರೀತಿ ಬೆಂಡಾಗಿ ಸಿಕ್ಕಲ್ ಶೇಪಲ್ಲಿ ಆಗಿರ್ತದಲ್ಲ, ಸೊ ಈ ಒಂದು ಸ್ಟ್ರಕ್ಚರಲ್ ಆಸ್ಪೆಕ್ಟ್ನಿಂದಲೇ ಒಂದು ರೀತಿ ಸಮಸ್ಯೆ ಉಂಟಾಗುವಂಥದ್ದು. ಸೊ ಇದು ಬೇಸಿಕಲಿ ಆಗಿ ಮಕ್ಕಳಿಗೆ ಅಥವಾ ಇಂಡಿವಿಜುವಲ್ಗೆ ಆತನ ಹೆತ್ತವರಿಂದ ಅದು ಟ್ರಾನ್ಸ್ಮಿಟ್ ಆಗಿರ್ತದೆ. ಅವರಲ್ಲಿರುವಂಥ ಬೀಟಾಗ್ಲೋಬಿನ್ ಜೀನ್, ಡಿಫೆಕ್ಟಿವ್ ಆಗಿರುವಂಥ ಬೀಟಾಗ್ಲೋಬಿನ್ ಜೀನ್ನ ಮೂಲಕ ಏನು ತಮ್ಮ ಮಕ್ಕಳಿಗೆ ಅಥವಾ ಮಗುವಿಗೆ ಅದನ್ನು ಅವರು ರವಾನಿಸ್ತಾರೆ ಜೆನೆಟಿಕ್ ಮೆಟೀರಿಯಲ್ನ ಮೂಲಕ, ಸೊ ಅದರ ಮೂಲಕ ಅವರು ಸಫರ್ ಆಗುವಂಥದ್ದು. ಸೊ ನಮ್ಮ ದೇಶದಲ್ಲಿ 0.4% ಆಫ್ ದ ಪಾಪ್ಯುಲೇಷನ್ ಸಫರ್ಸ್ ಫ್ರಮ್ ದ ಡಿಸೀಸ್. ಅಂದರೆ 100ರಲ್ಲಿ ಅಟ್ಲೀಸ್ಟ್ ಒಬ್ಬರು ಈ ಒಂದು ಡಿಸೀಸ್ಗೆ ಒಳಗಾಗಿರ್ತಾರೆ. ಹಾಗೂ 10% ಪಾಪ್ಯುಲೇಷನ್ ಅದು ಹೆಚ್ಚಾಗಿ ಅದನ್ನು ಕ್ಯಾರಿ ಮಾಡ್ತಾರೆ. ಅಂದರೆ ಅದನ್ನು ಅವರು ಕ್ಯಾರಿ ಮಾಡೋದಂತ ಹೇಳಿದ್ರೆ ದೇ ಕ್ಯಾನ್ ಟ್ರಾನ್ಸ್ಮಿಟ್ ಟು ದೇರ್ ಚಿಲ್ಡ್ರನ್. ಸೊ ಆ ಒಂದು ನಿಖರತೆ ಅದರಲ್ಲಿ ಬರುವಂಥದ್ದು. ಹಾಗೆ ಈ ಒಂದು ಸಿಕಲ್ ಸೆಲ್ ಡಿಸೀಸ್ ಇದೆಯಲ್ಲ, ಎನೇಮಿಯಾ, ಇದು ಹೆಚ್ಚು ನಮ್ಮ ಬುಡಕಟ್ಟು ಸಮೂಹ ಅಥವಾ ಜನಸಂಖ್ಯೆಯಲ್ಲಿ ಕೂಡ ಕಾಣುವಂಥದ್ದು. ಹಾಗೂ ಇದು ಹೆಚ್ಚಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಛತ್ತೀಸ್ಗಢ ಮತ್ತು ಒಡಿಸ್ಸಾದ ಈ ಒಂದು ಜನಸಂಖ್ಯೆಯಲ್ಲಿ ಇದನ್ನು ಕಾಣುವಂಥದ್ದು. ಲೈಕ್ ಮೋಸ್ಟ್ ಜೆನೆಟಿಕ್ ಡಿಸಾರ್ಡರ್ಸ್, ಸಿಕಲ್ ಸೆಲ್ ಎನೇಮಿಯಾ ಹ್ಯಾಸ್ ನೋ ಕ್ಯೂರ್ ಬಟ್ ಹ್ಯಾಸ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ಸ್ ಫಾರ್ ಪೇನ್, ಎನೇಮಿಯಾ ಆ್ಯಂಡ್ ವಾಸ್ಕೋ-ಅಪಲ್ಸಿವ್ ಕ್ರೈಸಿಸ್. ಸೊ ಸಿಕಲ್ ಸೆಲ್ ಎನೇಮಿಯಾ ಅದು ವಂಶವಾಹಿ ಆಗಿರುವಂಥ ಒಂದು ಡಿಸಾರ್ಡರ್ ಆಗಿರುವ ಕಾರಣ ಇದಕ್ಕೆ ಸಂಪೂರ್ಣವಾಗಿ ಕ್ಯೂರ್ ಅಂತ ಏನಿಲ್ಲ, ವಾಸಿ ಮಾಡಲಿಕ್ಕೆ ಏನಾಗುವುದಿಲ್ಲ. ಬಟ್ ಇದರಲ್ಲಿ ತಲೆದೋರುವಂಥ ಇತರ ಆಗಿರುವಂಥ ಸೈಡ್ ಎಫೆಕ್ಟ್ಸ್ಗಳೇನಿದೆ, ಲೈಕ್ ನೋವು ಇರ್ಬೋದು, ಅನೇಮಿಯಾ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಕ್ರೈಸಿಸ್ಗಳನ್ನು ಚಿಕಿತ್ಸಾ ಉಪಕ್ರಮಗಳಿಂದ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ. ಬಟ್ ಟೋಟಲಿ ಇಟ್ ಹ್ಯಾಸ್ ನೋ ಕ್ಯೂರ್. ಸೊ ಇದು ಯಾಕೆ ಇವತ್ತು ನಮ್ಮ ಪ್ರಶ್ನೆಯಲ್ಲಿ ಬಂದಿದೆ ಸಿಕಲ್ ಸೆಲ್ ಎನೇಮಿಯಾ ಬಗ್ಗೆ ಅಂತ ಹೇಳಿದ್ರೆ, ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಮಾಹಿತಿ. An expert committee constituted by the Central Drug Standard Control Organization has approved hydroxyurea drug for the treatment of sickle cell anemia. So hydroxyurea drug ಏನಿದೆ, ಸೊ ಇದು ಸಿಕಲ್ ಸೆಲ್ ಎನಿಯಾಮಿಯಾಗೆ ಇದು ತುಂಬಾನೇ ಅಪ್ರೂವ್ ಆಗಿರುವಂಥ ಅಥವಾ ಅನುಮೋದನೆಗೊಂಡಿರುವಂಥ ಒಂದು ಡ್ರಗ್ ಅಂತ ನಮ್ಮ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಅದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಸೊ ಪರೀಕ್ಷೆಗೆ ಹೀಗೂ ಕೂಡ ಕೇಳಬಹುದು, ಹೈಡ್ರಾಕ್ಸಿಯೂರಿಯಾ ಡ್ರಗ್ ಎಂಬುದು ಈ ಕೆಳಕಂಡ ಯಾವ ರೋಗಗಳ ಟ್ರೀಟ್ಮೆಂಟ್ಗೆ ಇದನ್ನು ಉಪಯೋಗಿಸ್ತಾರೆ? That also can be asked, hydroxyurea. So ಇಲ್ಲಿ the answer is sickle cell anemia. 4ನೇ ಪ್ರಶ್ನೆ, which cricket personality was nicknamed the Turbinator? ಯಾವ ಕ್ರಿಕೆಟಿಗನನ್ನು ಟರ್ಬನೇಟರ್ ಎಂದು ಕರೆಯಲಾಗುತ್ತಿತ್ತು? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಹರ್ಭಜನ್ ಸಿಂಗ್. ಸೊ ಇದು ಕೂಡ ಅಷ್ಟೇ. ಇವರ ಬಗ್ಗೆ ಯಾಕೆ ಇವತ್ತು ಮಾಹಿತಿ ಬಂದಿದೆ ಅಂದರೆ, ಹಿಂದೂ ದಿನಪತ್ರಿಕೆ 25ನೇ ಡಿಸೆಂಬರ್ಗೆ ಸಂಬಂಧಿಸಿದ ಹಾಗೆ ಹರ್ಭಜನ್ ಸಿಂಗ್ ಅವರು ರಿಟೈರ್ಮೆಂಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 24 ಡಿಸೆಂಬರ್ಗೆ ಇದಕ್ಕೆ ಸಂಬಂಧಿಸಿದ ಒಂದು ಪ್ರಕಟಣೆಯನ್ನು ಅವರು ತಿಳಿಸಿದ್ದಾರೆ. ತಮ್ಮ 23 ವರ್ಷದ ಈ ಒಂದು ಕ್ರಿಕೆಟ್ನ ಈ ಒಂದು ಸೇವೆಯಲ್ಲಿ ಅವರು ನಿವೃತ್ತಗೊಳ್ಳಲಿಕ್ಕಿದ್ದಾರೆ. ಹಾಗೂ ದ 41-year-old, ಇವರಿಗೆ ಈಗ 41 ವರ್ಷ ವಯಸ್ಸು, he has announced his retirement through the social media. ಸೊ ಅಧಿಕೃತವಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಈ ಒಂದು ವಯೋನಿವೃತ್ತಿಯನ್ನು ಅವರು ಘೋಷಿಸಿದ್ದಾರೆ. ಈಗ 5th question, Good Governance Day is celebrated on December 25th to commemorate the birth anniversary of former Prime Minister Atal Bihari Vajpayee. From which year it was started? ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನೆನಪಿಗಾಗಿ ಡಿಸೆಂಬರ್ 25ರಂದು ಉತ್ತಮ ಆಡಳಿತ ದಿನವನ್ನು ಆಚರಿಸಲಾಗ್ತದೆ. ಇದು ಯಾವ ವರ್ಷದಿಂದ ಪ್ರಾರಂಭವಾಯಿತು ಅಂತ ಹೇಳೋದು ನಮ್ಮ ಪ್ರಶ್ನೆ, ಹೌದಾ ಅಲ್ವಾ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ಅಂದರೆ 2014ರಿಂದ ಪ್ರಾರಂಭ ಆಯಿತು. ಸೊ ಇದು ಕೂಡ ಅಷ್ಟೇ. ಇಟ್ ವಾಸ್ ದೇರ್ ಇನ್ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ನಮ್ಮ ವೈಸ್ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು ಅವರು ನಮ್ಮ ಮಾಜಿ ಪ್ರಧಾನಮಂತ್ರಿ ಆಗಿರುವಂತಹ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ರಿಚ್ ಟ್ರಿಬ್ಯೂಟ್ಸ್ ಅನ್ನು ಅವರ ಜನ್ಮ ದಿನಾಚರಣೆ ಪ್ರಯುಕ್ತ, ಅವರ 97ನೇ ಬರ್ತ್ ಆನಿವರ್ಸರಿ ಪ್ರಯುಕ್ತ ಅದನ್ನು ಮಾಡಿದ್ದಾರೆ. ಹಾಗೂ ಅವರ ಜನ್ಮ ದಿನಾಚರಣೆಯನ್ನು ನಾವು ಗುಡ್ ಗವರ್ನೆನ್ಸ್ ಡೇ ಅಥವಾ ಉತ್ತಮ ಆಡಳಿತ ದಿನ ಅಂತ ಹೇಳಿ ಕೂಡ ಅದನ್ನು ಆಚರಿಸ್ತೇವೆ.
ಓಕೆ, ಸೊ ಈ ಆಚರಣೆಯನ್ನು 2014ರಿಂದ ನಾವು ಪ್ರಾರಂಭಿಸಿದ್ದೇವೆ. 6ನೇ ಪ್ರಶ್ನೆ, ಹೂ ಪ್ಲೇಡ್ ಅ ಕೀ ರೋಲ್ ಇನ್ ಎಂಡಿಂಗ್ ದ ಇಂಡಿಯನ್ ಬಾಂಡೆಡ್ ಲೇಬರ್ ಸಿಸ್ಟಮ್ ಎಸ್ಪೆಷಲಿ ಇನ್ ದ ಕೆರೇಬಿಯನ್ಸ್? ಭಾರತೀಯ ಬಂಧಿತ ಕಾರ್ಮಿಕ ವ್ಯವಸ್ಥೆಯನ್ನು ವಿಶೇಷವಾಗಿ ಕೆರೇಬಿಯನ್ನಲ್ಲಿ ಕೊನೆಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು? ಸೊ ಇದರಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಮದನ್ ಮೋಹನ್ ಮಾಲ್ವೀಯ. ಸೊ ಮದನ್ ಮೋಹನ್ ಮಾಲ್ವೀಯ ಅವ್ರದ್ದು ಕೂಡ ಜನ್ಮ ದಿನಾಚರಣೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಂಕದಂದೇ, ದಟ್ ಇಸ್ ಆನ್ 25 ಡಿಸೆಂಬರ್. ಸೊ ಬೇಸಿಕಲಿ ಇವರು ಒಬ್ಬರು ಶಿಕ್ಷಣ ತಜ್ಞರಾಗಿದ್ದರು, ಹಾಗೆಯೇ ರಾಜಕೀಯ ನೇತಾರರಾಗಿದ್ದರು. ನಮ್ಮ ಭಾರತದ ಇಂಡಿಪೆಂಡೆನ್ಸ್ ಮೂಮೆಂಟಲ್ಲಿ ತುಂಬನೇ ಅವರು ತಮ್ಮದೇ ಆದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅವರು ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಇವರನ್ನು ಮಹಾಮನ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಮದನ್ ಮೋಹನ್ ಮಾಲ್ವೀಯ ಅವರಿಗೆ ಮಹಾಮನ ಅಂತ ಹೇಳುವಂಥ ಬಿರುದನ್ನು ಮಹಾತ್ಮ ಗಾಂಧಿಯವರು ಕೊಟ್ಟಿದ್ದಾರೆ. ಹಾಗೆಯೇ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಅವರಿಗೆ ಕರ್ಮಯೋಗಿ ಅಂತ ಹೇಳುವಂಥ ಸ್ಟೇಟಸ್ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇವರ ವಿಶೇಷವಾಗಿರುವಂಥ ಪಾತ್ರ ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಭಾರತೀಯರನ್ನು ಬಾಂಡೆಡ್ ಲೇಬರ್ ಅಂದರೆ ಒಂದು ರೀತಿ ಜೀತದಾಳುಗಳಾಗಿ ಕೆರೇಬಿಯನ್ ದ್ವೀಪಗಳು, ಕೆರೇಬಿಯನ್ ರಾಷ್ಟ್ರಗಳಲ್ಲಿ ಏನು ಈ ಬ್ರಿಟಿಷರು ಹೋಗಿ ಅವರನ್ನು ನಿಯೋಜಿಸ್ತಾ ಇದ್ರು, ನಿಯೋಜಿಸುವುದಂತ ಹೇಳಿದ್ರೆ ಈ ರೀತಿ ಅವರನ್ನು ಈ ರೀತಿ ಕೆಲಸಕ್ಕೆ ಅವರು ಬಿಡ್ತಾ ಇದ್ರು. ಸೊ ಅದನ್ನು ಅಬಾಲಿಷ್ ಮಾಡಲಿಕ್ಕೆ, ಅದನ್ನು ಕೊನೆಗೊಳಿಸಲಿಕ್ಕೆ ಮದನ್ ಮೋಹನ್ ಮಾಲ್ವೀಯ ಅವರು ತುಂಬನೇ ಅವರು ಸಾಹಸವನ್ನು ತೋರಿಸ್ತಾರೆ. ಸೊ ಹಾಗಾಗಿ ಈಸ್ ರಿಮೆಂಬರ್ಡ್ ಫಾರ್ ಹಿಸ್ ರೋಲ್ ಇನ್ ಎಂಡಿಂಗ್ ದ ಇಂಡಿಯನ್ ಬಾಂಡೆಡ್ ಲೇಬರ್ ಸಿಸ್ಟಮ್ ಎಸ್ಪೆಷಲಿ ಇನ್ ದ ಕೆರೇಬಿಯನ್ಸ್. ಅದಲ್ಲದೆ ಹಿಂದೂ ಮಹಾಸಭಾ ಅಂತ ಹೇಳುವಂಥ ಗ್ರೇಟ್ ಸೊಸೈಟಿ ಆಫ್ ಹಿಂದೂಸ್ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು 1915ಕ್ಕೆ ಸ್ಥಾಪಿಸ್ತಾರೆ. ಹಾಗೂ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ಕೂಡ 1916ರಲ್ಲಿ ಅವರು ಸ್ಥಾಪಿಸ್ತಾರೆ. ಇವರ ಎಲ್ಲ ಈ ವಿಶೇಷವಾಗಿರುವಂಥ ಕೊಡುಗೆಯ ಪ್ರಯುಕ್ತ ಅವರಿಗೆ 2014ರಲ್ಲಿ ಮರಣೋತ್ತರವಾಗಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ್ ರತ್ನವು ಅವರಿಗೆ ಕೊಡಲಾಗ್ತದೆ. ಅಂದರೆ he was posthumously conferred with Bharat Ratna, the country's highest civilian award, in the year 2014. ಸೊ ಇದು ಕೂಡ ಅಷ್ಟೇ. ಈ ಪ್ರಶ್ನೆ ಅವರ ಬಗ್ಗೆ ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳಿದ್ರೆ, ಅಗೇನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ paid tribute to Pandit Madan Mohan Malviya on his 160th birth anniversary, that was on 25th December 2021. ಹಾಗೆಯೇ 7ನೇ ಪ್ರಶ್ನೆ, what is the expenditure on medical and public health and family welfare of Karnataka government as ratio to the aggregate expenditure in 2021-22? 2021-22ರಲ್ಲಿ ಒಟ್ಟು ವೆಚ್ಚಕ್ಕೆ ಅನುಪಾತವಾಗಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಮತ್ತು ಸಾರ್ವಜನಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ವೆಚ್ಚ ಎಷ್ಟು ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದರೆ, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 5. ಸೊ ಇಲ್ಲಿ ನಾವು ನೋಡ್ಬೋದು, ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ ಇದು. 2004-2005ಕ್ಕೆ ಹೋಲಿಸಿದ್ರೆ ಆಗ್ರಿಗೇಟ್ ಎಕ್ಸ್ಪೆಂಡಿಚರ್ ಪಬ್ಲಿಕ್ ಹೆಲ್ತ್ನ ಮೇಲೆ ಅದು 3% ಇದ್ರೆ, ಈಗಿನ 2021-22 ಬಜೆಟರಿ ಎಸ್ಟಿಮೇಟ್ಸ್ ಪ್ರಕಾರ ಅದು 5% ಆಗಿದೆ. ಸೊ ಈ ಅಂಕಿಅಂಶ ಎಲ್ಲಿಂದ ನಮ್ಗೆ ಹೊರ ಬಂದಿದೆ ಅಂತ ಹೇಳಿದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಲೇಟೆಸ್ಟ್ ಆಗಿ ಸ್ಟೇಟ್ ಫಿನಾನ್ಸಸ್ ಸ್ಟಡಿ ಆಫ್ ಬಜೆಟ್ಸ್ ಅಂದ್ರೆ ಬಜೆಟ್ಗಳ ಅಧ್ಯಯನ, ರಾಜ್ಯಗಳ ಆರ್ಥಿಕತೆಗೆ ಸಂಬಂಧಿಸಿದ ಬಜೆಟ್ ಅಧ್ಯಯನ ಅಂತ ಹೇಳುವಂತ ಒಂದು ರಿಪೋರ್ಟ್, ವರದಿಯನ್ನು ಅದು ಬಿಡುಗಡೆ ಮಾಡ್ತದೆ. ಸೊ ಇಲ್ಲಿ ನಮ್ಮ ನ್ಯಾಷನಲ್ ಆವರೇಜ್ ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ ಆನ್ ಹೆಲ್ತ್ ಇದೆಯಲ್ಲ, ಅದು 5.5% ಬಜೆಟರಿ ಎಸ್ಟಿಮೇಟ್ 2021-22 ಪ್ರಕಾರ. ಸೊ ಹಾಗಾಗಿ ನಮ್ಮ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ನಾವು 8% ಟಾರ್ಗೆಟ್ ಅನ್ನು ಇಟ್ಕೊಬೇಕು ಪಬ್ಲಿಕ್ ಹೆಲ್ತ್ಗೆ ಸಂಬಂಧಿಸಿದ ಹಾಗೆ ಅಂತ ಹೇಳಿಬಿಟ್ಟು. ಆದರೂ ಕೂಡ COVID-19 ಇದ್ದಾಗ್ಯೂ ಕೂಡ ನಮ್ಮ ನ್ಯಾಷನಲ್ ಹೆಲ್ತ್ ಸ್ಪೆಂಡಿಂಗ್ ಇಸ್ 5.5%, ವಿಚ್ ಇಸ್ ಬಿಲೋ ದ ಟಾರ್ಗೆಟ್. ಆಕ್ಚುಲಿ ನ್ಯಾಷನಲ್ ಹೆಲ್ತ್ ಪಾಲಿಸಿ ಟಾರ್ಗೆಟ್ ಹಾಕಿರುವಂಥದ್ದು 8%, ಬಟ್ ಅದಕ್ಕಿಂತ ಬಿಲೋ ಆಗಿದ್ದೇವೆ, ಅದರಲ್ಲೂ ಈ ಕೋವಿಡ್ ಪ್ಯಾಂಡಮಿಕ್ನ ಪ್ರಯುಕ್ತ. ಸೊ ಪಬ್ಲಿಕ್ ಹೆಲ್ತ್ ಅಲ್ಲಿಗೆ ಅಥವಾ ಪಬ್ಲಿಕ್ ಹೆಲ್ತ್ ಎಕ್ಸ್ಪೆನ್ಸ್ಗೆ ಸಂಬಂಧಿಸಿದಾಗೆ ನಮ್ಮ ಬಜೆಟರಿ ಎಸ್ಟಿಮೇಟ್ ಇನ್ನಷ್ಟು ಹೆಚ್ಚಾಗಬೇಕು ಅಂತ ಹೇಳುವುದನ್ನು ಇದರಲ್ಲಿ ಸೂಚಿಸ್ತದೆ. ಅದರಲ್ಲಿ 2021-22 ಅಲ್ಲಿ ನಮ್ಮ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಇದೆಯಲ್ಲ, ಡೆಲ್ಲಿ, ಇದರ ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ ಇದೆಯಲ್ಲ, ಇಟ್ ಈಸ್ 14.4. It is highest among all the states in the union territories. ಅದು ನೀವು ನೆನಪಿಟ್ಕೊಳ್ಬೇಕು. While the expenditure percentage of Telangana is the lowest among all the states and union territories. So ತೆಲಂಗಾಣದ ಇದೆಯಲ್ಲ ಓವರ್ ಆಲ್ ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ ಅದು ತುಂಬಾನೇ ಕಡಿಮೆ ಇದೆ. ಸೊ ಕರ್ನಾಟಕದಲ್ಲಿ ನೋಡಿದ್ರೆ ಇಟ್ ಈಸ್ 5%. ಸೊ ಈ ಅಂಕಿಅಂಶಗಳ ಬಗ್ಗೆ ಮಾಹಿತಿ ನಮಗೆ ಬೇಕಾಗ್ತದೆ. ಹಾಗೂ ನಮ್ಮ ಓವರ್ ಆಲ್ ನ್ಯಾಷನಲ್ ಹೆಲ್ತ್ ಸ್ಪೆಂಡಿಂಗ್ ಕೂಡ 5.5% ಇದೆ, ಬಟ್ ನ್ಯಾಷನಲ್ ಹೆಲ್ತ್ ಪಾಲಿಸಿ ಟಾರ್ಗೆಟ್ ಕೊಟ್ಟಿರೋದು 8%. ಸೊ ಇದನ್ನು ಕೂಡ ನಾವು ಗಮನದಲ್ಲಿ ಇಡಬೇಕು. 8ನೇ ಪ್ರಶ್ನೆ,
ಥಾಯ್ ಕಾಮ್ತಿ ರೆಬೇಲಿಯನ್ ಆಫ್ 1839 ಅಗೇನ್ಸ್ಟ್ ದ ಬ್ರಿಟಿಷ್ ಟುಕ್ ಪ್ಲೇಸ್ ಇನ್ ವಿಚ್ ಪಾರ್ಟ್ ಆಫ್ ಇಂಡಿಯಾ? ಬ್ರಿಟಿಷರ ವಿರುದ್ಧ 1839ರ ಥಾಯ್ ಕಾಮ್ತಿ ದಂಗೆಯು ಭಾರತದ ಯಾವ ಭಾಗದಲ್ಲಿ ನಡೆಯಿತು ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ. ಸೊ ಇದು ಕೂಡ ಅಷ್ಟೇ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ. ಅರುಣಾಚಲ್ ಪ್ರದೇಶದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೇಂದ್ರವನ್ನು ಅರ್ಜ್ ಮಾಡಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಥಾಯ್ ಕಾಮ್ಟಿ ಬ್ರಿಟಿಷ್ ವಾರ್ ಅನ್ನು ನಮ್ಮ ಭಾರತದ ದೇಶದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ ಅಂತ ಹೇಳಿ ಅದನ್ನು ರೆಕಗ್ನೈಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಬೇಸಿಕಲಿ ವಾಟ್ ಈಸ್ ಥಾಯ್ ಕಾಮ್ಟಿ ರೆಬಿಲಿಯನ್? ಸೊ ಇದು ಈ ಒಂದು ದಂಗೆ ಏನಿದೆ 1839ರಲ್ಲಿ ಥಾಯ್ ಕಾಮ್ಟಿ ಜನಾಂಗದವರು ಮತ್ತು ಬ್ರಿಟಿಷರ ನಡುವೆ ನಡೆದಿರುವಂಥದ್ದು. ಹಾಗೆ ಇದು ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ಭಾಗದಲ್ಲಿ ಆಗಿರುವಂತಹ ಒಂದು ದಂಗೆ. So Thai Companies, they resisted colonization by the British, and some 80 British soldiers, including Colonel Adam White, were killed in the resultant conflict. So Thai Company ಜನಾಂಗದವರು ಅರುಣಾಚಲ್ ಪ್ರದೇಶ ಮತ್ತು ಅಸ್ಸಾಂ ಭಾಗದ ಈ ಜನರು ಬ್ರಿಟಿಷರು ಆ ಭಾಗದಲ್ಲಿ ಕೊಲೊನೈಸೇಷನ್ಗೆ ಪ್ರಯತ್ನ ಪಡುವಂಥ ಸಂದರ್ಭದಲ್ಲಿ ಅದನ್ನು ತುಂಬಾನೇ ಅವರು ರೆಸಿಸ್ಟ್ ಮಾಡ್ತಾರೆ. ಹಾಗೂ ಅಲ್ಲಿ ಒಂದು ರೀತಿಯ ದಂಗೆ ಏರ್ಪಾಡಾಗ್ತದೆ. ಸೊ ಆ ದಂಗೆಯಲ್ಲಿ ಸರಿಸುಮಾರು 80 ಬ್ರಿಟಿಷ್ ಸೋಲ್ಜರ್ಸ್ ಇನ್ಕ್ಲೂಡಿಂಗ್ ಕಾಲೋನಲ್ ಆಡಮ್ ವೈಟ್ ಅವರು ಅದರಲ್ಲಿ ಹತ್ಯೆಗೊಳ್ತಾರೆ. ಸೊ ಥಾಯ್ ಕಾಮ್ಟಿ ಜನಗಳು ಅಂತ ಹೇಳಿದ್ರೆ ಬೇಸಿಕಲಿ ಇವರು ಬೌದ್ಧ ಧರ್ಮದ ತೇರಾವಾಡ ಬೌದ್ಧ ಧರ್ಮವನ್ನು ಅನುಸರಿಸುವವರು. ಇವರ ಸಂಖ್ಯೆ ಈಗ ತುಂಬಾನೇ ಕಡಿಮೆ ಇದೆ, ಇವಾಗ 1 ಲಕ್ಷಕ್ಕಿಂತ ಕಡಿಮೆ ಇದೆ. ಹಾಗೂ ಇವರು ಕೆಲವು ಭಾಗ ಅರುಣಾಚಲ್ ಪ್ರದೇಶ ಮತ್ತು ಅಸ್ಸಾಮದ ಕೆಲವು ಭಾಗಗಳಲ್ಲಿ ಈಗ ಕಾಣಲಿಕ್ಕೆ ಸಿಗ್ತಾರೆ. ಸೊ ದಿಸ್ ಇಸ್ ಅಬೌಟ್ ಥಾಯ್ ಕಾಮ್ಟಿ ರೆಬಿಲಿಯನ್. 9ನೇ ಪ್ರಶ್ನೆ, for the launch of James Webb Space Telescope, which launch vehicle was used? ಸೊ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಉಡಾವಣೆಗೆ ಯಾವ ಉಡಾವಣಾ ವಾಹನವನ್ನು ಬಳಸಲಾಯಿತು ಅಂತ ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ದಟ್ ಈಸ್ ಏರಿಯನ್ 5 ರಾಕೆಟ್. ಸೊ ಇದು ಹೆಚ್ಚು ಕಡಿಮೆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಬಂದಿದೆ. ವಿಶ್ವದ ಅತ್ಯಂತ ಬಹಳಷ್ಟು ಪವರ್ಫುಲ್ ಆಗಿರುವಂತಹ ಸ್ಪೇಸ್ ಟೆಲಿಸ್ಕೋಪೇ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಹೇಳಿಬಿಟ್ಟು. ಸೊ ಇದನ್ನು 25ನೇ ಡಿಸೆಂಬರ್ ಆರ್ಬಿಟ್ಗೆ ಲಾಂಚ್ ಮಾಡಿದ್ದಾರೆ ಥ್ರೂ ದ ಏರಿಯನ್ 5 ರಾಕೆಟ್. So it is headed to outpost 1.5 million kilometers from the Earth, and the telescope is unequaled in size and complexity. Its mirror measures 6.5 meters in diameter, 3 times the size of the Hubble's mirror, and is made of 18 hexagonal sections. So it is considered to be one of the most powerful space telescope. So it is expected to beam back new clues that will help the scientists understand more about the origin of the universe and Earth-like planets beyond our solar system. ಸೊ ಒಟ್ಟಾರೆಯಾಗಿ ನಮ್ಮ ಬ್ರಹ್ಮಾಂಡದ ಕೆಲವೆಲ್ಲ ಒಂದು ರೀತಿಯ ಅಸ್ತಿತ್ವ, ಬ್ರಹ್ಮಾಂಡದ ಹುಟ್ಟು ಹಾಗೂ ಭೂಮಿ ಮತ್ತು ಇತರ ಈ ಒಂದು ಗ್ರಹಗಳ ಒಂದು ರೀತಿಯ ಒಂದು ಫಾರ್ಮೇಷನ್ ಇರ್ಬೋದು, ಇದನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ಈ ಟೆಲಿಸ್ಕೋಪ್ ತುಂಬಾನೇ ಇದು ಸಹಾಯ ಆಗಲಿಕ್ಕಿದೆ. 10th question, ಕಾಳಿ ಟೈಗರ್ ರಿಸರ್ವ್ ಇಸ್ ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ? ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಉಂಟು. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಉತ್ತರ ಕನ್ನಡ. ಸೊ ಕಾಳಿ ಟೈಗರ್ ರಿಸರ್ವ್ ಹುಲಿ ರಕ್ಷಿತಾರಣ್ಯ ಪ್ರದೇಶ ಇದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಮಧ್ಯಭಾಗದಲ್ಲಿರುವಂತಹ ಒಂದು ಟೈಗರ್ ರಿಸರ್ವ್. ಕಾಳಿ ನದಿಯು ಕೂಡ ಈ ಒಂದು ಟೈಗರ್ ರಿಸರ್ವ್ನ ಮೂಲಕ ಹರಿಯುವ ಕಾರಣ ಇಟ್ ಇಸ್ ಅ ಮೇನ್ ಲೈಫ್ ಲೈನ್ ಆಫ್ ದಿಸ್ ಇಕೋಸಿಸ್ಟಮ್. ಈ ಟೈಗರ್ ರಿಸರ್ವ್ನ ಒಂದು ಜೀವನಾಡಿ ಅಂತ ಹೇಳ್ಬೋದು. ಡಿಸೆಂಬರ್ 2015ರಂದು ದಾಂಡೇಲಿ ಆಂಚಿ ಟೈಗರ್ ರಿಸರ್ವ್ ಅಂತ ಹೇಳುವಂತ ಈ ಒಂದು ಟೈಗರ್ ರಿಸರ್ವ್ ಅನ್ನು ಕಾಳಿ ಟೈಗರ್ ರಿಸರ್ವ್ ಅಂತ ಹೇಳಿ ಅದಕ್ಕೆ ಮರುನಾಮಕರಣ ಮಾಡುತ್ತೆ. ಸೊ ಈ ಪ್ರಶ್ನೆ ಯಾತಕ್ಕೋಸ್ಕರ ನಾವಿಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, wildlife activists have alleged that hundreds of trees in the core area of the Kumbarwada range in the Kali Tiger Reserve, Dandeli, Uttar Kannada, have been chopped by the forest department officials to create grassland for wild animals ಅಂತ ಹೇಳ್ಬಿಟ್ಟು ಒಂದು ಆ ಪ್ರದೇಶದಲ್ಲಿ ಬಹಳಷ್ಟು ಅರಣ್ಯ ಅಂದ್ರೆ ಮರಗಳನ್ನೆಲ್ಲ ತುಂಡರಿಸಿದ್ದಾರೆ ಅಂತ ಹೇಳುವಂಥದ್ದನ್ನು ಒಂದು ವಿಷಯವಾಗಿ ಈ ಪ್ರಶ್ನೆಯನ್ನು ನಾವು ಹಾಕೊಂಡಿರುವಂಥದ್ದು. ಸೊ ಬೇಸಿಕಲಿ ಯು ಶುಡ್ ನೋ ದಾಂಡೇಲಿ ಆಂಶಿ ಟೈಗರ್ ರಿಸರ್ವ್ಗೆ ಈಗ ಕಾಳಿ ಟೈಗರ್ ರಿಸರ್ವ್ ಅಂತ ಹೇಳಿ ಅದಕ್ಕೆ ಮರುನಾಮಕರಣ ಮಾಡಿದ್ದಾರೆ. 11ನೇ ಪ್ರಶ್ನೆ, ವಿಚ್ ಸ್ಕೀಮ್ ಆಫ್ ಕರ್ನಾಟಕ ಗವರ್ಮೆಂಟ್ ಏಮ್ಸ್ ಟು ಪ್ರೊವೈಡ್ ಸ್ಕಾಲರ್ಶಿಪ್ ಟು ಫಾರ್ಮರ್ಸ್ ಚಿಲ್ಡ್ರನ್ ಹೂ ಹ್ಯಾವ್ ಪಾಸ್ಡ್ SSLC and wants to pursue higher education? ಕರ್ನಾಟಕ ಸರ್ಕಾರದ ಯಾವ ಯೋಜನೆಯು SSLC ಉತ್ತೀರ್ಣರಾದ ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವಂತಹ ಒಂದು ಗುರಿಯನ್ನು ಹೊಂದಿದೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ರೈತ ವಿದ್ಯಾನಿಧಿ.
ಸೊ ರೈತ ವಿದ್ಯಾನಿಧಿ ಸ್ಕೀಮ್ ಅಂತ ಹೇಳಿದ್ರೆ ಇದು ಕರ್ನಾಟಕ ಗೌರ್ಮೆಂಟ್ SSLC ಪಾಸ್ ಆದಂಥ ಒಂದು ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ಮತ್ತು ಯಾರು ಉನ್ನತ ಶಿಕ್ಷಣವನ್ನು ಪಡೆಯಲು ಇಚ್ಛಿಸ್ತಾರೋ ಅವರಿಗೆ ಕೊಡುವಂಥ ಒಂದು ವಿದ್ಯಾರ್ಥಿ ವೇತನ. ಇದನ್ನು 7ನೇ ಆಗಸ್ಟ್ 2020ರಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಈ ಸ್ಕಾಲರ್ಶಿಪ್ ಸ್ಕೀಮನ್ನು ಲಾಂಚ್ ಮಾಡ್ತಿದೆ. ಈ ಸ್ಕಾಲರ್ಶಿಪ್ ಅಮೌಂಟ್ ಅಲ್ಲಿ 2500ರಿಂದ 11,000 ರೂಪಾಯಿಯ ವಿದ್ಯಾರ್ಥಿ ವೇತನವು ಈ ರೈತರ ಮಕ್ಕಳಿಗೆ ದೊರಕಲಿದೆ. ಅಂಡ್ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್ ದೋಸ್ ಹು ವಾಂಟ್ ಟು ಪರ್ಸ್ಯೂ ಹೈಯರ್ ಎಜುಕೇಶನ್. ಹೈಯರ್ ಎಜುಕೇಶನ್ ಅಂತ ಹೇಳಿದ್ರೆ ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಷನ್. ಸೊ ಇದಕ್ಕೆ ನಾವು ಹೈಯರ್ ಎಜುಕೇಶನ್ ಅಂತ ಹೇಳುವಂಥದ್ದು. ಸೊ ಇದು ಯಾಕೆ ನಾವು ಪ್ರಶ್ನೆಯಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಹ್ಯಾಸ್ ಸೆಡ್ ದಟ್ ದ ರೈತ ವಿದ್ಯಾನಿಧಿ ಸ್ಕೀಮ್ ವುಡ್ ಬಿ ಎಕ್ಸ್ಟೆಂಡೆಡ್ ಟು ಹೈ ಸ್ಕೂಲ್ ಗರ್ಲ್ಸ್ ಇನ್ ರೂರಲ್ ಏರಿಯಾಸ್ ಆನ್ ದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ಅವ್ರು ಏನಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗ ತನಕ ಅದು SSLC ವರೆಗೆ ಅಂತ ಇದೆ, ಆದರೆ ಇವಾಗ ಹಾಗಲ್ಲ. ಇನ್ನು ಮುಂದೆ ಬರುವ ವರ್ಷದಿಂದ ಈ ರೈತ ವಿದ್ಯಾನಿಧಿ ಸ್ಕೀಮನ್ನು ಹೈಸ್ಕೂಲ್ ಮಕ್ಕಳಿಗೂ, ಗ್ರಾಮೀಣ ವಲಯದ ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಇದು ಇವತ್ತಿನ ಈ ವಿಡಿಯೋಗಳಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳು. ಸೊ ಆಪ್ಷನ್ಸ್ ಕ್ವೆಶ್ಚನ್ಸ್ಗಳಿಗೆ ಸಂಬಂಧಿಸಿದ ಆನ್ಸರ್ಸ್ ಅನ್ನು ಮೆಸೇಜ್ ಬಾಕ್ಸ್ ಅಲ್ಲಿ ಖಂಡಿತ ನೀಡಿ ಅಂತ ತಿಳಿಸ್ತಾ, ಪ್ರಶ್ನೆಗಳು ಹೀಗಿವೆ. ಮದನ್ ಮೋಹನ್ ಮಾಳವೀಯ ಅವರು ಯಾವ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು? ಎರಡನೇದು, ವಾಟ್ ಇಸ್ ದ ಟಾರ್ಗೆಟ್ ಸೆಟ್ ಬೈ ದ ನ್ಯಾಷನಲ್ ಹೆಲ್ತ್ ಪಾಲಿಸಿ 2017 ಆನ್ ಪಬ್ಲಿಕ್ ಹೆಲ್ತ್ ಸ್ಪೆಂಡಿಂಗ್ ಆಸ್ ರೇಷಿಯೋ ಟು ದ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್? ಅಂಡ್ ಮೂರನೇ ಪ್ರಶ್ನೆ, ಹೂ ರೋಟ್ ದ ವರ್ಕ್ ನ್ಯೂ ಲ್ಯಾಂಬ್ಸ್ ಫಾರ್ ದ ಓಲ್ಡ್? ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು ಡಿಯರ್ ಸ್ಟೂಡೆಂಟ್ಸ್. ಸೊ ಬಹಳಷ್ಟು ವಿಷಯಗಳನ್ನು ಹೊತ್ಕೊಂಡು ನಾಳೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ತಿಳಿಸ್ತಾ, ವಿಡಿಯೋ ನಿಮಗೆ ಲೈಕ್ ಆದರೆ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಐ ವಿಲ್ ಎಂಡ್ ದಿಸ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.